ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇರಾನ್ನಲ್ಲಿ ಮತ್ತೆ ಸಂಘರ್ಷಗಳ ಎರಡನೇ ಅಲೆ ಶುರುವಾಗಿದೆ. ಇಂಟರ್ನೆಟ್ ಕಟ್ ಮಾಡಿ ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸಿ ಅವರನ್ನು ಬಲವಂತವಾಗಿ ಜೈಲುಗಳಿಗೆ ತಳ್ಳಿ ಪ್ರತಿಭಟನೆಗಳ ದಮನಕ್ಕೆ ಇರಾಕ್ನಿಂದ ಉಗ್ರ ಪಡೆಗಳನ್ನು ಕರೆಸಿ ಅವರಿಂದ ಹತ್ಯೆಗಳನ್ನು ಮಾಡಿಸಿ ಏನೇ ಮಾಡಿದರೂ ಕೂಡ ಇರಾನ್ನ ಖಮೇನಿಯ ಕುರ್ಚಿ ಇನ್ನೂ ಗಟ್ಟಿಯಾಗ್ತಾ ಇಲ್ಲ. ಇದೆಲ್ಲದರ ನಡುವೆ ಇಸ್ರೇಲ್ ಅಮೆರಿಕಾಗೆ ಹೇಳಿದ ಮಾತು ನಿಜ ಆಗ್ತಾ ಇದೆಯಾ ಅನ್ನೋ ಅನುಮಾನಗಳ ಜೊತೆಗೆ ಅಮೆರಿಕ ಕೂಡ ಗ್ರೀನ್ಲ್ಯಾಂಡನ್ನು ತೋರಿಸಿ ಅಟೆನ್ಷನ್ ಡೈವರ್ಟ್ ಮಾಡಿ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆಯಾ ಅನ್ನೋ ಅನುಮಾನಗಳು ಕೂಡ ಇಲ್ಲಿ ಮೂಡ್ತಾ ಇವೆ. ಯಾಕೆಂದರೆ ಅಲ್ಲಿ ದೇಶಭ್ರಷ್ಟ ರಾಜಕುಮಾರ ಪಹಲವಿ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷರಾಗಿ ಇರಾನಿನ ಅಧಿಕಾರದ ಅತಿಕ್ರಮಣಕಾರರ ವಿರುದ್ಧ ಜನ ಬೀದಿಗಿಳಿಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಹೀಗಾಗಿ ಇರಾನ್ನಲ್ಲಿ ಜನರ ಪ್ರತಿಭಟನೆ ಹೆಚ್ಚಾಗ್ತಾ ಇದೆ. ಇದೆಲ್ಲದರ ನಡುವೆ ಇರಾನ್ನ ಕರಾಳ ಮುಖವನ್ನು ಒಂದಷ್ಟು ಪತ್ರಿಕೆಗಳು ಹೊರಹಾಕ್ತಾ ಇವೆ. ಹಾಗಾದರೆ ಏನಾಗ್ತಾ ಇದೆ ಇರಾನ್ನಲ್ಲಿ? ಇಸ್ರೇಲ್ನ ಮಾತು ಅಲ್ಲಿ ನಿಜ ಆಗ್ತಾ ಇದೆಯಾ? ಕೈನೆಟಿಕ್ ಆಕ್ಷನ್ ಇಲ್ಲದೆ ಕೂಡ ಅಲ್ಲಿ ಖಮೇನಿಯ ಆಡಳಿತ ಪತನಗೊಂಡು ಬಿಡುತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಮಧ್ಯಪ್ರಾಚ್ಯದಲ್ಲಿ ಇರಾನ್ ಮತ್ತೆ ಸಂಘರ್ಷದ ಗೂಡಾಗಿದೆ. ಅಲ್ಲಿನ ಜನ ಬೀದಿಗಿಳಿಯೋದನ್ನು ಹೆಚ್ಚು ಮಾಡಿದ್ದಾರೆ. ಇರಾನ್ನ ರಾಜಧಾನಿ ತೆಹರಾನ್ ಸೇರಿದ ಹಾಗೆ ಕುರ್ದಿಶ್ ಜನ ಹೆಚ್ಚಾಗಿರುವ ಇರಾಕ್ನ ಗಡಿ ಭಾಗಗಳಲ್ಲಿ ಈ ಪ್ರತಿಭಟನೆಗಳು ಹೆಚ್ಚಾಗ್ತಾ ಹೋಗ್ತಾ ಇವೆ. ಡಿಸೆಂಬರ್ 28ರಿಂದ ಆರಂಭವಾಗಿರುವ ಈ ಪ್ರತಿಭಟನೆಗಳು 1979ರ ನಂತರ ಇರಾನ್ನಲ್ಲಿ ನಡೀತಿರುವ ಅತಿ ಭಯಾನಕ ಪ್ರತಿಭಟನೆಗಳು ಅಂತ ಕರೆಸ್ಕೊಳ್ತಾ ಇವೆ. ಈ ಪ್ರತಿಭಟನೆಗಳಲ್ಲಿ ಸುಮಾರು 16,000ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ. ಇರಾನಿನ ಖಮೇನಿ ಸರ್ಕಾರ ಬಲಹೀನರ ಮೇಲೆ ದಾಳಿಗಳನ್ನು ಮಾಡ್ತಾ ಇದೆ, ಪ್ರತಿಭಟನಾಕಾರರನ್ನು ಕೊಲ್ತಾ ಇದೆ ಅನ್ನೋ ಆರೋಪಗಳು ಕೇಳಿಬರ್ತಾ ಇವೆ. ಈ ಮಾಹಿತಿಯ ಹಿನ್ನೆಲೆಯಲ್ಲಿ ಇರಾನ್ ವಿರುದ್ಧ ಅಂತಾರಾಷ್ಟ್ರೀಯ ನಿಗಾವಣೆಯನ್ನು ಪ್ರಾರಂಭ ಮಾಡಲಾಗಿದೆ. ಇಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರತಿಭಟನಾಕಾರರನ್ನು ಬಂಧಿಸಿ ಅವರನ್ನು ಗಲ್ಲಿಗೇರಿಸಿದರೆ ಪರಿಣಾಮ ನೆಟ್ಟಗಿರೋದಿಲ್ಲ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಅವ್ರ ಮಾತನ್ನು ಕೇಳಿ ಇರಾನಿನ ಆಡಳಿತ ನಗ್ತಾ ಇದೆ. ಅಲ್ಲಿ ವಿದೇಶಾಂಗ ಸಚಿವ ನಾವು ಯಾರನ್ನೂ ನೇಣಿಗೇರಿಸೋದಿಲ್ಲ ಅಂತ ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಅಲ್ಲಿನ ಇಸ್ಲಾಮಿಕ್ ಕೋರ್ಟುಗಳ ನ್ಯಾಯಮೂರ್ತಿಗಳು ನಾವು ಭಯೋತ್ಪಾದಕರನ್ನ ಕೊಲ್ಲದೆ ಬಿಡೋದಿಲ್ಲ ಅನ್ನೋ ಥರದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಟ್ರಂಪ್ಗೆ ಪ್ರಾಣ ಬೆದರಿಕೆಗಳನ್ನು ಒಡ್ಡುವ ಕೆಲಸಗಳನ್ನು ಕೆಲವರು ಮಾಡ್ತಾ ಇದ್ರೆ, ಇರಾನಿನ ಸರ್ವೋಚ್ಚ ನಾಯಕ ಖಮೇನಿ ಕೂಡ ಟ್ರಂಪ್ ಸಾವನ್ನು ಬಯಸಿ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಇದೆಲ್ಲದರ ಜೊತೆಗೆ ಪ್ರತಿಭಟನೆಗಳನ್ನು ಹತ್ತಿಕ್ಕುವ ನಿಟ್ಟಲ್ಲಿ ರಷ್ಯಾ ಮತ್ತು ಚೈನಾಗಳ ಸಹಾಯವನ್ನು ಇರಾನ್ ಪಡ್ಕೋತಾ ಇದೆ. ಇರಾನ್ನಾದ್ಯಂತ ಇಂಟರ್ನೆಟ್ ಸೇವೆಯನ್ನು ಸ್ಥಗಿತಗೊಳಿಸಿದ ಅಲ್ಲಿನ ಆಡಳಿತ ಪ್ರತಿಭಟನೆಯ ಸುದ್ದಿಗಳು ಸ್ಪ್ರೆಡ್ ಆಗೋದನ್ನ ನಿಲ್ಲಿಸುವ ಕಡೆಗೆ ಗಮನ ಹರಿಸಿತು. ಒಮ್ಮೆ ಸುದ್ದಿಗಳು ಹರಡೋದು ತಪ್ಪಿದ್ರೆ ಪ್ರಮುಖ ನಗರಗಳನ್ನು ಹಿಡಿತಕ್ಕೆ ಪಡೆದಿದ್ದೇ ಆದರೆ ಪ್ರತಿಭಟನೆಗಳು ನಿಲ್ಲುತ್ತವೆ ಅನ್ನೋ ನಂಬಿಕೆಯಲ್ಲಿ ಖಮೇನಿ ಇದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಅಲ್ಲಿ ಪ್ರತಿಭಟನೆಗಳು ನಿಲ್ಲದಂತೆ ಮಾಡೋದಕ್ಕೆ ಅಮೆರಿಕ ಹಾಗೂ ಇಸ್ರೇಲ್ಗಳು ತಯಾರಿಯನ್ನು ಮಾಡಿಕೊಂಡಂತೆ ಕಾಣ್ತಾ ಇದೆ. ಗೆಳೆಯರೆ, ಇಲ್ಲಿ ಇರಾನ್ನಲ್ಲಿ ಪ್ರತಿಭಟನೆಗಳು ಶುರುವಾದ ಬೆನ್ನಲ್ಲೇ ಅಮೆರಿಕ ತೆಹರಾನ್ ಮೇಲೆ ದಾಳಿ ಮಾಡಿಬಿಡುತ್ತೆ ಅನ್ನೋ ಥರದ ವಾತಾವರಣ ನಿರ್ಮಾಣ ಆಗಿತ್ತು. ಆದರೆ ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಅಮೆರಿಕ ಮಾಡಿಕೊಂಡಿರಲಿಲ್ಲ. ಕಳೆದ ಬಾರಿ ಮಾಡಿದ ಹಾಗೆ ಸುಮ್ಮನೆ ಬಂದು 2 ಬಾಂಬ್ ಹಾಕಿ ಆ ನಂತರ ಅದಕ್ಕೆ ರಿಟಾಲಿಯೇಷನ್ ಅನ್ನೋ ಹಾಗೆ ಅಕ್ಕಪಕ್ಕದ ಏರ್ ಬೇಸ್ಗಳ ಮೇಲೆ ಇರಾನ್ ದಾಳಿ ಮಾಡಿ ಅಮೆರಿಕಾಗೆ ಅವಮಾನ ಆಗೋದು ಬೇಡ ಅಂತ ಟ್ರಂಪ್ ಸಲಹೆಗಾರರು, ಸೇನಾಧಿಕಾರಿಗಳು ಜೊತೆಗೆ ಇಸ್ರೇಲ್ ಕೂಡ ಸಲಹೆಯನ್ನು ಕೊಡ್ತು. ಜೊತೆಗೆ ಬೆಂಜಮಿನ್ ನೆತನ್ಯಾಹು ಇತ್ತೀಚೆಗೆ ಅಮೆರಿಕಾಗೆ ಹೋದ್ರು, ಅಲ್ಲಿ ಟ್ರಂಪ್ ಅವರನ್ನ ಭೇಟಿ ಮಾಡಿದ್ರು. ಆ ಸಂದರ್ಭದಲ್ಲಿ ಇರಾನಿನ ಮೇಲೆ ದಾಳಿಗಳನ್ನ ಸದ್ಯಕ್ಕೆ ಮಾಡೋದಕ್ಕೆ ಹೋಗಬೇಡಿ, ಅದು ಅಲ್ಲಿನ ಪ್ರತಿಭಟನೆಯ ದಿಕ್ಕನ್ನು ಬದಲಿಸುವ ಸಾಧ್ಯತೆ ಇರುತ್ತೆ. ಅಲ್ಲಿನ ಜನಾನೇ ಆಡಳಿತದ ವಿರುದ್ಧ ಪ್ರತಿಭಟನೆಗಳನ್ನ ತೀವ್ರಗೊಳಿಸ್ತಾ ಇದ್ದಾರೆ. ಈಗ ಅಲ್ಲಿ ರೆಜಿಮ್ ಚೇಂಜ್ ಆಗೋದಕ್ಕೆ ದಿನಗಣನೆ ಶುರುವಾಗಿದೆ. ಇಂಥ ಸಂದರ್ಭದಲ್ಲಿ ಒಂದು ವೇಳೆ ಅಮೆರಿಕ ಏನಾದರೂ ದಾಳಿ ಮಾಡಿದ್ದೆ ಆದರೆ ಬಾಹ್ಯ ಶಕ್ತಿಗಳು ಇರಾನಿನ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇವೆ ಅಂತ ಹೇಳ್ತಾ ಅಲ್ಲಿನ ಜನರನ್ನ ಇಸ್ಲಾಂನ ಆಧಾರದಲ್ಲಿ ಖಮೇನಿ ಮತ್ತೆ ಒಂದುಗೂಡಿಸುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಅಲ್ಲಿ ಪ್ರತಿಭಟನೆಗಳು ಪೂರ್ತಿ ಬೆಂಕಿ ಹಚ್ಚಲಿ, ಇರಾನ್ ಸಂಪೂರ್ಣವಾಗಿ ಗಾಯಗೊಳ್ಳಲಿ, ಅದು ಬ್ಲೀಡ್ ಆಗೋದಕ್ಕೆ ಶುರುವಾದ ನಂತರ ಅಗತ್ಯ ಇದ್ದರೆ ಇರಾನ್ ಮೇಲೆ ದಾಳಿ ಮಾಡೋಣ ಅನ್ನೋ ಸಲಹೆಯನ್ನು ಟ್ರಂಪ್ಗೆ ಕೊಟ್ಟಿದ್ದಾರೆ. ಹೀಗಾಗಿನೇ ಅಮೆರಿಕ ಆ ದಾಳಿಗಳನ್ನು ನಿಧಾನ ಮಾಡ್ತಾ ಇದೆ. ಜೊತೆಗೆ ಈ ಬಾರಿ ದಾಳಿ ಮಾಡೋದೇ ಆದರೆ ಪೂರ್ಣ ಪ್ರಮಾಣದಲ್ಲಿ ದಾಳಿ ಮಾಡಬೇಕು ಅಂತ ನಿರ್ಧಾರ ಮಾಡಿರೋ ಅಮೆರಿಕ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೋತಾ ಇದೆ.
ಸೇನಾಪಡೆಗಳ ನಿಯೋಜನೆ ದೊಡ್ಡ ಮಟ್ಟದಲ್ಲಿ ಶುರುವಾಗಿದೆ. ಹಾಗೆ ನಾವು ಇರಾನ್ನ ಮೇಲೆ ದಾಳಿ ಮಾಡೋದಿಲ್ಲ ಅನ್ನೋ ಮಾತುಗಳನ್ನು ಕೂಡ ಅಲ್ಲಿ ಅಮೆರಿಕ ಹೇಳ್ತಾ ಇದೆ. ಇದರ ನಡುವೆ ಇರಾನ್ ಕೂಡ ಸಂಭಾವ್ಯ ದಾಳಿಗಳನ್ನು ಎದುರಿಸೋದಕ್ಕೆ ಬೇಕಾದ ಸಿದ್ಧತೆಗಳನ್ನು ಆರಂಭ ಮಾಡಿಕೊಂಡಿದೆ. ಇಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಇಸ್ರೇಲ್ ಜೊತೆ ಹಾಗೂ ಇರಾನಿನ ಅಧ್ಯಕ್ಷರ ಜೊತೆ ಮಾತುಕತೆಗಳನ್ನು ನಡೆಸಿದ್ದಾರೆ. ಅವರಿಬ್ಬರ ನಡುವೆ ಮೊದಲ ದಾಳಿಯನ್ನ ನಾವು ಮಾಡೋದಿಲ್ಲ ಅನ್ನೋ ತರದ ಒಂದು ಒಪ್ಪಂದವನ್ನ ಪುತಿನ್ ಮಾಡಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗೆ ಚೈನಾ ಇರಾನ್ಗೆ ಬೇಕಾದ ಆಯುಧಗಳನ್ನ ಪ್ರತಿನಿತ್ಯ ಪೂರೈಸ್ತಾ ಇದೆ. ಚೈನಾದಿಂದ ನಿರಂತರವಾಗಿ ಆಯುಧಗಳನ್ನು ತುಂಬಿಕೊಂಡ ಮಿಲಿಟರಿ ಟ್ರಾನ್ಸ್ಪೋರ್ಟ್ ವಿಮಾನಗಳು ಇರಾನ್ನಲ್ಲಿ ಇಳಿತಾ ಇವೆ. ಟರ್ಕಿ ಇರಾನ್ಗೆ ಬೇಕಾದ ಇಂಟೆಲಿಜೆನ್ಸ್ ಅನ್ನ ಒದಗಿಸಿಕೊಡ್ತಾ ಇದೆ. ಹೀಗೊಂದು ಕಡೆ ಇರಾನ್ ತಯಾರಿಗಳನ್ನ ಮಾಡಿಕೊಳ್ತಾ ಇದ್ರೆ, ಮತ್ತೊಂದು ಕಡೆ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡೋದಿಲ್ಲ ಅನ್ನೋ ಸುದ್ದಿ ಅಲ್ಲಿ ಹರಡೋದಕ್ಕೆ ಶುರುವಾಗಿ ಪ್ರತಿಭಟನಾಕಾರರು ಒಂದಷ್ಟು ನಿರಾಸೆಗೂ ಈಡಾಗಿದ್ರು. ಇಲ್ಲಿ ಅಮೆರಿಕ ದಾಳಿಗಳನ್ನ ನಿಧಾನ ಮಾಡ್ತಾ ಇದೆ ಅನ್ನೋದು ಗೊತ್ತಾದ ಮೇಲೆ ಮತ್ತು ನಾವು ಇರಾನ್ ಮೇಲೆ ದಾಳಿ ಮಾಡೋದಿಲ್ಲ ಅನ್ನೋ ಹೇಳಿಕೆಯನ್ನ ಟ್ರಂಪ್ ಕೊಟ್ಟ ಮೇಲೆ ಅಲ್ಲಿ ಪ್ರತಿಭಟನೆಗಳ ಕಾವು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅನ್ನೋ ತರ ಬಿಂಬಿಸೋ ಕೆಲಸ ನಡೀತು. ಪ್ರತಿಭಟನಾಕಾರರು ನಿರಾಸೆಗೀಡಾಗಿದ್ದಾರೆ ಅಂತ ಹೇಳಲಾಯಿತು. ಕೆಲವರಂತೂ ಅಮೆರಿಕ ನಮಗೆ ದ್ರೋಹ ಮಾಡಿಬಿಡ್ತು ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳಿಕೊಂಡ್ರು. ಅದರ ಬೆನ್ನಲ್ಲೇ ರೇಜಾ ಶಾ ಪೆಹಲ್ವಿ ಯಾವುದೇ ಕಾರಣಕ್ಕೂ ಪ್ರತಿಭಟನೆಗಳು ನಿಲ್ಲಬಾರದು ಅಂತ ಕರೆ ಕೊಟ್ಟ. ನಾನು ಇರಾನಿಗೆ ಬರೋದಕ್ಕೆ ಸಿದ್ಧ ಇದ್ದೀನಿ, ಅಲ್ಲಿನ ಇಸ್ಲಾಮಿಕ್ ಆಡಳಿತವನ್ನು ಕಿತ್ತೆಸೆದು ಬಿಡೋಣ ಅಂತ ಆತ ಅಬ್ಬರಿಸೋದು ಶುರುವಾಗ್ತಿದ್ದಂತೆ ಅಲ್ಲಿ ಮತ್ತೆ ಇಂಟರ್ನೆಟ್ ಚಾಲು ಆಯಿತು. ಪ್ರತಿಭಟನೆಗಳ ಸುದ್ದಿಗಳು ಹರಡೋದಕ್ಕೆ ಶುರು ಆದವು. ಇದರ ಜೊತೆಗೆ ಅಲ್ಲಿ ಖಮೇನಿ ಆಡಳಿತ ಅಂತ್ಯವಾಗದೇ ಇದ್ರೆ ನಮಗೆ ಯಾರಿಗೂ ಉಳಿಗಾಲ ಇಲ್ಲ ಅನ್ನೋದನ್ನ ಪ್ರತಿಭಟನಾಕಾರರು ಕೂಡ ಅರ್ಥ ಮಾಡ್ಕೊಂಡ್ರು. ಅಲ್ಲಿ ಈಗಾಗಲೇ ಸುಮಾರು 3,000 ಮಂದಿಯನ್ನ ಬಂಧಿಸಲಾಗಿದೆ. ಅವರ ಮೇಲೆ ಭಯೋತ್ಪಾದನೆಯ ಆರೋಪ ಹೊರಿಸಿದ್ದಾರೆ. ಒಂದು ಕಡೆ ಅವರನ್ನ ನಾವು ನೇಣಿಗೆ ಹಾಕೋದಿಲ್ಲ ಅಂತ ಅಲ್ಲಿನ ವಿದೇಶಾಂಗ ಸಚಿವ ಅಬ್ಬಾಸ್ ಅರ್ಗಾಚಿ ಹೇಳಿದ್ರೆ, ನಮ್ಮಲ್ಲಿ ಭಯೋತ್ಪಾದನೆಗಿರೋದು ಒಂದೇ ಶಿಕ್ಷೆ, ಅದು ಸರ್ತನ್ಸೆ ಜುದಾ ಅಂತ ಅಲ್ಲಿನ ಇಸ್ಲಾಮಿಕ್ ಜೂರಿಸ್ಟ್ಗಳು ನ್ಯಾಯಮೂರ್ತಿಗಳು ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಈ ವಿಡಿಯೋಗಳು ವೈರಲ್ ಆಗ್ತಾ ಹೋದ್ವು. ಅಲ್ಲಿಗೆ ಪ್ರತಿಭಟನೆಯನ್ನ ನಿಲ್ಲಿಸಿದ್ರೆ ಎಲ್ಲರನ್ನ ಖಮೇನಿ ಸರ್ಕಾರ ಹುಡುಕಿ ಕೊಲ್ಸುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಂಡ ಯುವ ಶಕ್ತಿ ಮತ್ತೆ ಇರಾನ್ನಲ್ಲಿ ಬೆಂಕಿ ಹಚ್ಚೋದಕ್ಕೆ ಶುರು ಮಾಡ್ತು. ಇಲ್ಲಿ ಇರಾನ್ನ ಜನರಲ್ಲಿ ಧೈರ್ಯ ತುಂಬೋ ನಿಟ್ಟಲ್ಲಿ ಆಡಳಿತದ ಪರವಾಗಿರುವ ಸಹಸ್ರಾರು ಮಂದಿ ಜಗತ್ತಿನ ವಿವಿಧ ಕಡೆಗಳಲ್ಲಿ ಖಮೇನಿ ವಿರುದ್ಧ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. UAE, ಸೌದಿ ಅರೇಬಿಯಾ ಮುಂತಾದ ಕೆಲ ಕಡೆಗಳಲ್ಲಿ ಇರಾನ್ನಿಂದ ಬಂದು ಅಂಗಡಿಗಳನ್ನು ಇಟ್ಟುಕೊಂಡಿರೋ ವ್ಯಾಪಾರಸ್ಥರು ತಮ್ಮ ಅಂಗಡಿಗಳಲ್ಲಿ ಹಳೆ ಪೆಹಲವಿ ಕಾಲದ ಧ್ವಜಗಳ ಸ್ಟಿಕ್ಕರ್ಗಳನ್ನು ಹಾಕೊಳ್ಳೋದಿಕ್ಕೆ ಶುರು ಮಾಡಿದ್ದಾರೆ. ಹಾಗೆ ನಮ್ಮ ಜಮ್ಮು ಕಾಶ್ಮೀರ ಸೇರಿ ಇನ್ನೂ ಕೆಲ ಕಡೆಗಳಲ್ಲಿ ಖಮೇನಿ ಪರವಾಗಿ ಕೂಡ ಪ್ರತಿಭಟನೆಗಳು ನಡೀತಾ ಇವೆ. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖಮೇನಿ ವಿರುದ್ಧದ ಪ್ರತಿಭಟನೆಗಳು ಹೆಚ್ಚಾಗ್ತಾ ಇರೋ ಕಾರಣ ಇರಾನ್ ಒಳಗಿನ ಜನರ ಧೈರ್ಯ ಹೆಚ್ಚಾಗ್ತಾ ಇದೆ. ಹೀಗಾಗಿ ತೆಹರಾನ್ ಮತ್ತು ಕುರ್ದಿಶ್ ಭಾಗಗಳಿಗೆ ಸೀಮಿತವಾಗಿದ್ದ ಪ್ರತಿಭಟನೆಗಳು ಈಗ ಇರಾನ್ನ ಎಲ್ಲ ಪ್ರದೇಶಗಳಿಗೂ ವ್ಯಾಪಿಸೋದಕ್ಕೆ ಶುರು ಮಾಡಿವೆ. ಇಲ್ಲಿ ಇರಾನ್ ಪ್ರತಿಭಟನೆಗಳು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗೋದರ ಹಿಂದೆ ಕುರ್ದ್ ಪ್ರದೇಶದ ಜನರ ಕೊಡುಗೆ ತುಂಬಾನೇ ಇದೆ. ಇರಾನ್ನಲ್ಲಿ ಕುರ್ದುಗಳ ಸಂಖ್ಯೆ ಅಲ್ಲಿನ ಒಟ್ಟು ಜನಸಂಖ್ಯೆಯ 10% ವೆಸ್ಟ್ ಅಜರ್ಬೈಜಾನ್, ಕೆರ್ಮನ್ಶಾ, ಇಲ್ಹಾಮ್ ಹಾಗೂ ಕುರ್ದಿಶ್ ಪ್ರಾವಿನ್ಸ್ಗಳಲ್ಲಿ ಕುರ್ದುಗಳ ಜನಸಂಖ್ಯೆ ಹೆಚ್ಚಿದೆ. ಈ ಎಲ್ಲ ಪ್ರದೇಶಗಳು ಕೂಡ ಇರಾಕ್ನ ಗಡಿಗೆ ಅಂಟಿಕೊಂಡಿವೆ. ಹಾಗೆ ಅವು ಇರಾಕ್ನ ಕುರ್ದಿಸ್ತಾನ್ ಪ್ರದೇಶಗಳಿಗೆ ಹೊಂದಿಕೊಂಡಂತಿವೆ. ಇಲ್ಲೆಲ್ಲ ಈಗ ಪ್ರತಿಭಟನೆಗಳು ಹೆಚ್ಚಾಗ್ತಾ ಇವೆ. ಈ ಭಾಗ ಸೇರಿದ ಹಾಗೆ ಇಡೀ ಇರಾನ್ನಲ್ಲಿ ಸುಮಾರು 63 ಲಕ್ಷಕ್ಕೂ ಹೆಚ್ಚು ಕುರ್ದುಗಳಿದ್ದು ಅವರೆಲ್ಲರೂ ಕೂಡ ಇರಾನ್ನಲ್ಲಿನ ರೆಜಿಮ್ ಚೇಂಜ್ಗಾಗಿ ಮಾತ್ರ ಅಲ್ಲದೆ ಇರಾಕ್, ಇರಾನ್, ಟರ್ಕಿ, ಸಿರಿಯಾಗಳಲ್ಲಿ ಕುರ್ದು ಜನಾಂಗ ವಾಸ ಮಾಡೋ ಎಲ್ಲ ಭೂಭಾಗವನ್ನು ಒಂದುಗೂಡಿಸಿ ಅಲ್ಲೊಂದು ಕುರ್ದಿಸ್ತಾನವನ್ನು ಸ್ಥಾಪನೆ ಮಾಡಿಕೊಳ್ಳುವ ಮಹತ್ವಾಕಾಂಕ್ಷೆಯನ್ನು ಕೂಡ ಇಟ್ಟುಕೊಂಡಿದ್ದಾರೆ. ಇದೆಲ್ಲದರ ಭಾಗವಾಗಿ ಈ ಪ್ರತಿಭಟನೆಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇವೆ. ಗೆಳೆಯರೆ, ನಿಮಗೆ ನೆನಪಿರಬೇಕು, 2022 ಸೆಪ್ಟೆಂಬರ್ 16ನೇ ತಾರೀಕು ಇರಾನ್ನ ಮಾರಲ್ ಪೊಲೀಸರು ಮಾಷಾ ಅಮಿನಿ ಅನ್ನೋ 22 ವರ್ಷದ ಯುವತಿಯನ್ನ ನಡು ರಸ್ತೆಯಲ್ಲಿ ಥಳಿಸಿ ಕೊಂದು ಹಾಕ್ತಾರೆ. ಅಲ್ಲವತ್ತು ಆಕೆ ಮಾಡಿದ ದೊಡ್ಡ ಅಪರಾಧ ಏನು ಗೊತ್ತಾ? ಹಿಜಾಬನ್ನು ಸರಿಯಾಗಿ ಧರಿಸದೇ ಇದ್ದದ್ದು. ಪೊಲೀಸರ ಈ ಹತ್ಯೆ ಅಲ್ಲವತ್ತು ದೊಡ್ಡ ಜನಾಕ್ರೋಶಕ್ಕೆ ಕಾರಣ ಆಯಿತು. ಹಾಗೂ ಈಗ ನಡೀತಿರೋ ಹಾಗೇನೆ ಅವತ್ತು ಕೂಡ ಪ್ರತಿಭಟನೆಗಳಾದವು. ಈ ಮಾಷಾ ಅಮಿನಿ ಕೂಡ ಕುರ್ದು ಜನಾಂಗಕ್ಕೆ ಸೇರಿದ್ದ ಯುವತಿಯಾಗಿದ್ಲು. ಅಲ್ಲವತ್ತು ಕೇವಲ ಕುರ್ದುಗಳು ಮಾತ್ರ ಈ ಹತ್ಯೆಗೆ ಮರಗಲಿಲ್ಲ, ಬದಲಾಗಿ ಇರಾನ್ನ ಮಹಿಳೆಯರು, ಮನುಷ್ಯತ್ವ ಇರೋ ಅಲ್ಲಿನ ಯುವಕರು ಕೂಡ ಬೀದಿಗಿಳಿದ್ರು. ಆದರೂ ಆ ಹೋರಾಟವನ್ನ ಹತ್ತಿಕ್ಕೋದ್ರಲ್ಲಿ ಖಮೇನಿಯ ಆಡಳಿತ ಅವತ್ತು ಯಶಸ್ವಿಯಾಗಿತ್ತು. ಆದರೆ ಅಮಿನಿ ಹತ್ಯೆ ಅವತ್ತು ಇವತ್ತು ಕೂಡ ಕುರ್ದುಗಳ ಒಳಗೊಂದು ಕಿಚ್ಚನ್ನ ಬಚ್ಚಿಟ್ಟಿದೆ. ಆ ಕಿಚ್ಚು ಈಗ ಧಗಧಗಿಸೋದಕ್ಕೆ ಶುರು ಮಾಡಿದೆ. ಕುರ್ದಿಸ್ತಾನ್ ಪ್ರದೇಶದಲ್ಲಿ ಖಮೇನಿ ವಿರುದ್ಧದ ಪ್ರತಿಭಟನೆಗಳು ತೀವ್ರಗೊಂಡಿವೆ. ಅವುಗಳನ್ನು ಹತ್ತಿಕ್ಕೋದಿಕ್ಕೂ ಕೂಡ ಖಮೇನಿಯ ಆಡಳಿತಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲಿ ಸಾಕಷ್ಟು ಸಂಘರ್ಷ ನಡೀತಿದ್ದು ಕುರ್ದಿಶ್ ರೀಜನ್
ಇಡೀ ಇರಾನ್ಗೆ ಸಮಸ್ಯೆಯನ್ನು ತಂದೊಡ್ಡುತ್ತಾ ಅನ್ನೋ ಭಯ ಕಾಡ್ತಾ ಇದೆ. ಇಲ್ಲೇ ಟರ್ಕಿ ಇರಾನ್ಗೆ ಸಹಾಯ ಮಾಡ್ತಾ ಇರೋದು. ಗೆಳೆಯರೆ, ಈ ಇಸ್ಲಾಮಿಕ್ ದೇಶಗಳಿವೆ ನೋಡಿ, ಇವುಗಳ ನಡುವಿನ ಮೈತ್ರಿ, ದುಶ್ಮನಿ, ಒಪ್ಪಂದಗಳು, ಸಂಬಂಧಗಳು ಇವು ಯಾವೂ ಕೂಡ ಯಾರಿಗೂ ಅರ್ಥನೇ ಆಗೋದಿಲ್ಲ. ಈಗ ನೋಡಿ, ಟರ್ಕಿ, ಸೌದಿ ಅರೇಬಿಯಾ ಹಾಗೂ ಪಾಕಿಸ್ತಾನಗಳು ಸೇರಿ ಒಂದು ಇಸ್ಲಾಮಿಕ್ ನ್ಯಾಟೋ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇವೆ. ಅದರಲ್ಲಿ ಕತಾರ್ ಕೂಡ ಸೇರ್ಕೊಳ್ಳುತ್ತೆ. ಆದರೆ ಇರಾನ್ನ ವಿಷಯಕ್ಕೆ ಬಂದ ಕೂಡಲೇ ಟರ್ಕಿ ಇಲ್ಲಿ ಇರಾನ್ಗೆ ಸಪೋರ್ಟ್ ಮಾಡ್ತಾ ಇದೆ. ಪಾಕಿಸ್ತಾನ ಇರಾನ್ನ ವಿರುದ್ಧ ಅಮೆರಿಕಾನ ಬೆಂಬಲಿಸ್ತಾ ಇದೆ, ಅಮೆರಿಕಾಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡ್ತಾ ಇದೆ. ಕುರ್ದಿಶ್ ಪ್ರಾಂತ್ಯದಲ್ಲಿ ಕುರ್ದರ ಬಂಡಾಯವನ್ನ ಕುರ್ದು ಪಡೆಗಳು ಮಾಡ್ತಾ ಇರೋ ದಾಳಿಗಳ ಬಗ್ಗೆ ಇರಾನ್ಗೆ ಟರ್ಕಿ ಇಂಟೆಲಿಜೆನ್ಸ್ ಮಾಹಿತಿಗಳನ್ನು ಕೊಡ್ತಾ ಇದೆ ಮತ್ತು ಕುರ್ದರ ವಿರುದ್ಧ ಇರಾನ್ ಪಡೆಗಳು ಕೆಲಸ ಮಾಡೋದಕ್ಕೆ ಟರ್ಕಿ ಸಹಾಯವನ್ನು ಮಾಡ್ತಾ ಇದೆ. ಮತ್ತೊಂದು ಕಡೆ ಬಲೂಚಿಸ್ತಾನದ ಗಡಿಯಲ್ಲಿ ಪಾಕಿಸ್ತಾನ ತನ್ನ ಸುನ್ನಿ ಭಯೋತ್ಪಾದಕರ ಮೂಲಕ ಇರಾನ್ನ ಒಳಗೆ ಆಯುಧಗಳನ್ನು ಕಳುಹಿಸಿ ಕೊಡ್ತಾ ಇದೆ ಮತ್ತು ಇರಾನ್ನ ವಿರುದ್ಧ ತನ್ನ ಭಯೋತ್ಪಾದಕರನ್ನ ಕಾರ್ಯಾಚರಣೆಗಿಳಿಸುವ ಮೂಲಕ ಅಮೆರಿಕದ ಹಿತಾಸಕ್ತಿಗಳನ್ನ, ಇಸ್ರೇಲಿನ ಆದೇಶಗಳನ್ನ ಇಲ್ಲಿ ಪಾಕಿಸ್ತಾನ ಪಾಲಿಸ್ತಾ ಇದೆ. ಒಂದು ಕಡೆ ಇವರಿಬ್ಬರು ಪರಸ್ಪರ ಶತ್ರುಗಳಿಗೆ ಬೆಂಬಲ ಕೊಡ್ತಾರೆ, ಮತ್ತೊಂದು ಕಡೆ ಇಸ್ಲಾಮಿಕ್ ನ್ಯಾಟೋ ಅಂತ ಮಾಡ್ಕೊಂಡು ಅಲ್ಲಿ ಪರಸ್ಪರರ ಹಿತಾಸಕ್ತಿಗಳನ್ನ ಕಾಪಾಡಿಕೊಳ್ಳೋದಕ್ಕೆ ಹೋಗ್ತಾರೆ. ಸೊ ಇಲ್ಲಿ ಕುರ್ದಿಶ್ ಪ್ರಾಂತ್ಯದಲ್ಲಿ ಪ್ರತಿಭಟನೆಗಳ ಕಾವು ತುಂಬಾನೇ ಹೆಚ್ಚಾಗ್ತಾ ಇದೆ. ಇನ್ನು ಇಲ್ಲಿವರೆಗೆ ಇರಾನ್ನ ಪ್ರತಿಭಟನೆಗಳಲ್ಲಿ ಸುಮಾರು 16,000 ಮಂದಿ ಸಾವಿಗೀಡಾಗಿದ್ದಾರೆ ಅಂತ ಒಂದಷ್ಟು ವರದಿಗಳು ಹೇಳ್ತಾ ಇವೆ. ಹಾಗೆ 500ಕ್ಕೂ ಹೆಚ್ಚು ಭದ್ರತಾ ಸಿಬ್ಬಂದಿಯನ್ನ ಜನ ಕೊಂದು ಹಾಕಿದ್ದಾರೆ ಅನ್ನೋ ಮಾಹಿತಿಗಳು ಹೊರಬೀಳ್ತಾ ಇವೆ. ಇಲ್ಲಿ ಇರಾನ್ನ ಮೀಡಿಯಾಗಳು ಬೇರೆಯದ್ದೇ ಮಾಹಿತಿಯನ್ನು ಹೊರಹಾಕ್ತಾ ಇದ್ರೆ, ರಾಯ್ಟರ್ಸ್ನಂಥ ಮಾಧ್ಯಮಗಳು ಮತ್ತೊಂದು ಮಾಹಿತಿಯನ್ನು ಕೊಡ್ತಾ ಇವೆ. ರಾಯ್ಟರ್ಸ್ ಇರಾನ್ನಲ್ಲಿನ ಸಾವುಗಳ ಸಂಖ್ಯೆಯನ್ನ 10,000ಕ್ಕಿಂತಲೂ ಹೆಚ್ಚು ಮಾಡಿದೆ. ಇರಾನ್ನ ಮಾಧ್ಯಮಗಳು ಅದೆಲ್ಲವನ್ನ ಕಟ್ಟುಕತೆ ಅಂತ ಹೇಳುತ್ತವೆ. ಇಷ್ಟೊಂದು ಮಂದಿ ಗಲಭೆಯಲ್ಲಿ ಸತ್ತಿಲ್ಲ ಅಂತ ಇರಾನ್ನ ಮಾಧ್ಯಮಗಳೇ ಹೇಳುತ್ತವೆ. ಇಷ್ಟಾದರೂ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಮೂಲಕ ಇರಾನ್ನ ಮೇಲೆ ಒತ್ತಡವನ್ನು ಹೇರಬೇಕು, ಇರಾನ್ ಆಡಳಿತ ದಾಳಿಗಳನ್ನು ನಿಲ್ಲಿಸಬೇಕು ಅಂತ ಕುರ್ದುಗಳು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಖಮೇನಿ ಸರ್ಕಾರದ ವಿರುದ್ಧ ಹೋರಾಡ್ತಿರೋರಿಗೆ ಅಮೆರಿಕ ಹಾಗೂ ಇಸ್ರೇಲ್ಗಳು ಆಯುಧಗಳನ್ನು ಸರಬರಾಜು ಮಾಡ್ತಾ ಇವೆ. ಇರಾಕ್ನ ಗಡಿ ಭಾಗಗಳಲ್ಲಿ ಕುರ್ದರು ಹೆಚ್ಚಾಗಿರುವ ಪ್ರದೇಶಗಳ ಮೂಲಕ ವೆಪನ್ನುಗಳು ಒಂದು ಕಡೆ ಇರಾನ್ನ ತಲುಪ್ತಾ ಇದ್ರೆ, ಮತ್ತೊಂದು ಕಡೆ ಪಾಕಿಸ್ತಾನದ ಗಡಿಗಳ ಮೂಲಕ ಕೂಡ ಸುನ್ನಿ ಉಗ್ರರನ್ನ ಇರಾನ್ ಆಡಳಿತದ ವಿರುದ್ಧ ಕಣಕ್ಕಿಳಿಸಲಾಗಿದೆ. ಹಾಗೆ ಮೊಸಾದ್ ಕೂಡ ಇರಾನ್ ಹೋರಾಟಗಾರರಿಗೆ ಬೇಕಿರುವ ಆಯುಧಗಳನ್ನು ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಸೊ ಇನ್ನು ಕೆಲ ದಿನಗಳಲ್ಲಿ ಇರಾನ್ನಲ್ಲಿ ಸಂಘರ್ಷ ಮತ್ತಷ್ಟು ಹೆಚ್ಚಾಗುತ್ತೆ. ಅದು ಇರಾನನ್ನ ಸಂಪೂರ್ಣವಾಗಿ ಆವರಿಸಬಹುದು. ಈಗಾಗಲೇ ಇರಾನಿನ ಪೊಲೀಸರ ಮೇಲೆ, ಅಲ್ಲಿನ ಸೇನಾ ಪಡೆಗಳ ಮೇಲೆ, ಜೊತೆಗೆ ಅಲ್ಲಿನ ಬಾಸಿಜ್ ಪಡೆಗಳ ಮೇಲೆ ಕೂಡ ಪ್ರತಿಭಟನಾಕಾರರು ದಾಳಿಗಳನ್ನು ಮಾಡ್ತಾ ಇದ್ದಾರೆ. ಜೈಲುಗಳನ್ನು ಒಡೆದು ಬಂದಿಗಳನ್ನ ಹೊರಗೆ ತರುವ ಕೆಲಸ ಕೂಡ ನಡೀತಾ ಇದೆ. ಇದೆಲ್ಲ ಕೂಡ ಖಮೇನಿ ಆಡಳಿತಕ್ಕೆ ಸಂಚಕಾರವನ್ನು ತರುವ ಎಲ್ಲ ಸೂಚನೆಗಳನ್ನು ಕೊಡ್ತಾ ಇದೆ. ಗೆಳೆಯರೆ, ಇಲ್ಲಿ ಸಂಘರ್ಷದ ಮೂಲ ಇರಾನಿನ ಮೂಲಭೂತವಾದಿ ಆಡಳಿತ ಮತ್ತು ಇಸ್ರೇಲ್ ನಡುವೆ ಇದೆ. ಅದರ ಲಾಭವನ್ನು ಪಡ್ಕೊಳ್ಳೋದಕ್ಕೆ ರಾಜಾ ಶಾ ಪೆಹಲ್ವಿ ಕಾಯ್ತಾ ಇದ್ದಾನೆ. ಈ ಜಗಳದಲ್ಲಿ ನಿಜಕ್ಕೂ ಸಮಸ್ಯೆಗೀಡಾಗ್ತಾ ಇರೋದು, ಸಾಯ್ತಾ ಇರೋದು ಅಲ್ಲಿನ ಸಾಮಾನ್ಯ ಜನ. ಇಲ್ಲಿ ಅಮೆರಿಕಾನ ನಂಬಿ ಅಲ್ಲಿನ ಯುವಕರು ಮೋಸ ಹೋಗ್ತಾರಾ, ಅಥವಾ ಈ ಬಾರಿ ಅಮೆರಿಕ ಇರಾನ್ನಲ್ಲಿನ ಆಡಳಿತದ ಬದಲಾವಣೆಗೆ ಬೇಕಾದ ಎಲ್ಲ ನೆರವನ್ನು ಕೊಡುತ್ತಾ ಅನ್ನೋದಕ್ಕೆ ಕಾಲಾನೇ ಉತ್ತರಿಸಬೇಕು. ಇದು ಗೆಳೆಯರೆ, ಇರಾನ್ನಲ್ಲಿ ಶುರುವಾಗಿರುವ ಹೊಸ ಸಂಘರ್ಷದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.